Exercise 9.1 sixth question. ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ, find the area of a rhombus whose side is 5 cm and whose altitude is 4.8 cm. ಓಕೆ, ಸೊ ನಾನೇನ್ ಮಾಡ್ಬಿಡ್ತೀನಿ, ಡಯಾಗ್ರಾಮ್ ಹಾಕ್ಬಿಡ್ತೀನಿ ಸೊ ದಟ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಇದು ಒಂದು ರಾಂಬಸ್ ಅಂತ ಅನ್ಕೋಣ. ಓಕೆ, ರಾಂಬಸ್ ಏನ್ ಬರ್ತೀನಿ, ಎ ಬಿ ಸಿ ಡಿ ಅಂತ ಬರ್ತೀನಿ. ಓಕೆ, ಅದ್ರ ಸೈಡ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ, 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ whose altitude is, altitude ಅಂದ್ರೆ ನಥಿಂಗ್ ಬಟ್ ಏನು, ಹೈಟ್ ಅಂತ ಅರ್ಥ. ಓಕೆ, ಸೊ ಆಲ್ಟಿಟ್ಯೂಡ್ ಅಂದ್ರೆ ನಥಿಂಗ್ ಬಟ್ ಏನು, ಒಂದು 90 ಡಿಗ್ರಿ ಲೈನ್ ಲೆಂತ್ ಕೊಟ್ಟಿದ್ದಾರೆ ಅಂತ ಅರ್ಥ. ನಥಿಂಗ್ ಬಟ್ ಅದು 90 ಡಿಗ್ರಿ ಲೈನ್ ನಾವು ಯಾವಾಗಲೂ ಇವಾಗ ಎಷ್ಟು ಕೊಟ್ಟಿದ್ದಾರೆ, 4.8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ಈಗ ನೀವು ನೋಡಿದ್ರೆ ಓಕೆ, ರಾಂಬಸ್ ಅಲ್ಲಿ ಎಲ್ಲ ಸೈಡ್ ಈಕ್ವಲ್ ಇರ್ತದೆ. ಇದು 5 ಅಂದ್ರೆ ಇದು ಕೂಡ 5 ಸೆಂಟಿಮೀಟರ್, ಇದು ಕೂಡ 5 ಸೆಂಟಿಮೀಟರ್, ಆಮೇಲೆ ಇದು ಕೂಡ 5 ಸೆಂಟಿಮೀಟರ್. ಓಕೆ, ಈಗ ಫಸ್ಟ್ ನಾನು ಏರಿಯಾ ಆಫ್ ರಾಂಬಸ್ ಫೈಂಡ್ ಔಟ್ ಮಾಡ್ತೀನಿ. ಏರಿಯಾ ಆಫ್ ರಾಂಬಸ್ ಫೈಂಡ್ ಔಟ್ ಮಾಡ್ಬೇಕು. ಏರಿಯಾ ಆಫ್ ರಾಂಬಸ್ ಗೆ ಎರಡು ಫಾರ್ಮುಲಾ ಇದೆ. ಓಕೆ, ಒಂದು ಬಂದ್ಬಿಟ್ಟು ಹಾಫ್ ಇಂಟು ಡಯಾಗ್ನಲ್ 1 ಇಂಟು ಡಯಾಗ್ನಲ್ 2, ಇನ್ನೊಂದು ಬಂದ್ಬಿಟ್ಟು ಬೇಸ್ ಇಂಟು ಹೈಟ್. ಓಕೆ, ನೀವು ಈ ಫಾರ್ಮುಲಾ ಆದ್ರೆ ಅಪ್ಲೈ ಮಾಡ್ಬೋದು, ಇಲ್ಲ ಈ ಫಾರ್ಮುಲಾ ಆದ್ರೆ ಅಪ್ಲೈ ಮಾಡ್ಬೋದು. ಸೊ ನನಗೆ ಯಾವ್ದು ಈಸಿ ಆಗುತ್ತೆ, ಬೇಸ್ ಇಂಟು ಹೈಟ್ ಇರೋ ಫಾರ್ಮುಲಾ ಈಸಿ ಆಗುತ್ತೆ, ಸೊ ನಾನು ಅದನ್ನ ಅಪ್ಲೈ ಮಾಡ್ತೀನಿ. ಓಕೆ, ಈಗ ನೀವು ನೋಡಿದ್ರೆ ಈಗ ಹೈಟ್ ವ್ಯಾಲ್ಯೂ ಗೊತ್ತು ನನಗೆ. ನೀವು ನೋಡಿದ್ರೆ ಹೈಟ್ ವ್ಯಾಲ್ಯೂ ಎಷ್ಟು, 4.8 ಅಂತ ಗೊತ್ತು. ಓಕೆ, ಸೊ ಈಗ ಬೇಸ್ ಯಾವ್ದನ್ನ ತಗೋಬೇಕು, ಹೈಟ್ ವ್ಯಾಲ್ಯೂ ಗೊತ್ತು, ಬೇಸ್ ಯಾವ್ದು ತಗೋಬೇಕಂದ್ರೆ ಈ ಹೈಟ್ ಬಂದ್ಬಿಟ್ಟು ಯಾರ ಮೇಲೆ ನಿಂತಿದೆ, ಡಿ ಸಿ ಮೇಲೆ ನಿಂತಿದೆ. ಸೊ ಅದ್ರ ವ್ಯಾಲ್ಯೂ ತಗೋಬೇಕು. ಇದು ಬಂದ್ಬಿಟ್ಟು ಏನಾಗುತ್ತೆ, ಬೇಸ್ ಆಗುತ್ತೆ. ಸೊ ಬೇಸ್ ವ್ಯಾಲ್ಯೂ ಎಷ್ಟು 5, ಹೈಟ್ ವ್ಯಾಲ್ಯೂ ಎಷ್ಟು 4.8. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 3 8 40, 4 ಕ್ಯಾರಿ ಆಗುತ್ತೆ, 5 4 20, 20 ಪ್ಲಸ್ 4 24. ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ ಅದಕ್ಕೆ ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇರಬೇಕು. 24.0 ಅವರು ಸೆಂಟಿಮೀಟರ್ ಕೊಟ್ಟಿದ್ದಾರೆ, ನಾವು ಸೆಂಟಿಮೀಟರ್ ಬರಿತೀವಿ. ಪ್ಲಸ್ ಇಲ್ಲಿ ಏರಿಯಾ ಇರೋದ್ರಿಂದ ನಾವೇನ್ ಬರಿಬೇಕು, ಸ್ಕ್ವಯರ್ ಅಂತ ಬರಿಬೇಕು, ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರಿಬೇಕು. ಏರಿಯಾ ಬಂದಲ್ಲೆಲ್ಲ ನೀವು ಸ್ಕ್ವಯರ್ ಅಂತ ಮೆನ್ಷನ್ ಮಾಡ್ಲೇಬೇಕು. ಸೊ ಇದಕ್ಕೆ ಬಂದ್ಬಿಟ್ಟು ಏರಿಯಾ ಆಫ್ ರಾಂಬಸ್. ಓಕೆನಾ, ಸೊ ಇದು ನಮಗೆ ಏರಿಯಾ ಆಫ್ ರಾಂಬಸ್ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾನೆ ನೋಡ್ರಿ, ಇಫ್ ಒನ್ ಆಫ್ ಇಟ್ಸ್ ಡಯಾಗ್ನಲ್ ಈಸ್ 8 ಸೆಂಟಿಮೀಟರ್. ಓಕೆ, ಸೊ ನಾನು ಏನ್ ಮಾಡ್ಬಿಡ್ತೀನಿ, ಸಪರೇಟ್ ಡಯಾಗ್ರಾಮ್ ಹಾಕ್ತೀನಿ, ಸೊ ಈಗ ಈಸಿಯಾಗಿ ಅರ್ಥ ಆಗುತ್ತೆ. ಅವ್ರು ನೀಟಾಗಿ ಏನ್ ಕೊಟ್ಟಿದ್ದಾರೆ, ಓಕೆ, ಇಫ್ ಒನ್ ಆಫ್ ಇಟ್ಸ್ ಡಯಾಗ್ನಲ್ ಈಸ್ 8 ಸೆಂಟಿಮೀಟರ್. ಓಕೆ, ಈಗ ನಾನು ಒಂದು ಡಯಾಗ್ನಲ್ ಜಾಯಿನ್ ಮಾಡ್ತೀನಿ, ಇದು D1 ಅನ್ಕೊಳ್ಳೋಣ. ಓಕೆ, D1 ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಎಷ್ಟು 8 ಸೆಂಟಿಮೀಟರ್ ಅನ್ಸ್ಕೊಂಡಿದ್ದಾರೆ. ಓಕೆ, ಸೊ ಇದು 8 ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕು, ಫೈಂಡ್ ದ ಲೆಂತ್ ಆಫ್ ದ ಅದರ್ ಡಯಾಗ್ನಲ್. ಇನ್ನೊಂದು ಡಯಾಗ್ನಲ್ ಇದೆಯಲ್ಲ ಅದರ್ ಲೆಂತ್ ಫೈಂಡ್ ಮಾಡಬೇಕು. ಓಕೆ, ಸೊ ನಥಿಂಗ್ ಬಟ್ D2 ಕಂಡುಹಿಡಿಬೇಕು. ಓಕೆ, ಈಗ ನಿಮಗೆ ಏನಂತಂದ್ರೆ, ಈಗ ನಾವು ರಾಂಬಸ್ ಇಲ್ಲಿ ಏನ್ ತಗೊಂಡಿದ್ವಲ್ಲ, ಈ ರಾಂಬಸ್ ಏನ್ ತಗೊಂಡಿದ್ವು, ಈ ರಾಂಬಸ್ ಮತ್ತೆ ಈ ರಾಂಬಸ್ ಎರಡು ಸೇಮೆ. ಸೊ ಇದ್ರ ಏರಿಯಾ 24 ಅಂದ್ರೆ ಇದ್ರ ಏರಿಯಾ ಕೂಡ ಎಷ್ಟಿರುತ್ತೆ, ಇದ್ರ ಏರಿಯಾ ಕೂಡ 24. ಓಕೆ, ಸೊ ಅವ್ರು ಅದೇ ರಾಂಬಸ್ ಅಲ್ಲಿ ಡಯಾಗ್ನಲ್ ಹಾಕಿದ್ದಾರೆ. ಓಕೆನಾ, ಈಗ ಸೊ ನಾನು ನಿಮಗೆ ರಾಂಬಸ್ ಎರಡು ಫಾರ್ಮುಲಾ ಇದೆ. ನಾವು ಬೇಸ್ ಇಂಟು ಹೈಟ್ ಆಲ್ರೆಡಿ ತಗೊಂಡಿವಿ. ಈಗ ನಮಗೆ ಡಯಾಗ್ನಲ್ 2 ಕಂಡುಹಿಡಿಬೇಕು ತಾನೆ. ಸೊ ಅದಕ್ಕೆ ಈಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಹಾಫ್ ಇಂಟು D1 ಇಂಟು D2 ಆ ಫಾರ್ಮುಲಾ ಯೂಸ್ ಮಾಡಿ. ಸೊ ಇಲ್ಲಿ ಏನ್ ಬರೀತೀನಿ ನಾನು ಇವಾಗ, ಏರಿಯಾ ಆಫ್ ರಾಂಬಸ್. ಓಕೆ, ಈ ಸೈಡ್ ತಗೊಂತೀನಿ. ಈಗ ಏರಿಯಾ ಆಫ್ ರಾಂಬಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು D1 ಇಂಟು D2. ಓಕೆ, ಈ ಏರಿಯಾ ಆಫ್ ರಾಂಬಸ್ ಆಲ್ರೆಡಿ ಗೊತ್ತು, ಎಷ್ಟು 24. ಇನ್ ವ್ಯಾಲ್ಯೂ ಬರೀತೀನಿ 1/2 ಇಂಟು D1 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 8 ಅಂತ ಕೊಟ್ಟಿದ್ದಾರೆ, 8 ಬರೀತೀನಿ. D2 ವ್ಯಾಲ್ಯೂ ಗೊತ್ತಿಲ್ಲ, ಅದು ಆಸ್ ಇಟ್ ಈಸ್ ಬರ್ತೀನಿ. ಈಗ ನೀವು ನೋಡಿದ್ರೆ 24, ಈ D2 ವ್ಯಾಲ್ಯೂ ಇಲ್ಲೇ ಇಟ್ಕೊಳ್ಳೋಣ. ಈ /2 ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ, 8 ಆಗುತ್ತೆ. ಈ ಇಂಟು 8 ಈ ಕಡೆ ಬಂದ್ರೆ ಏನಾಗುತ್ತೆ, /8 ಆಗುತ್ತೆ. ಸೊ ಉಳಿಯೋದೇನು ಈ ಕಡೆ D2 ಒಂದೇ. ಈಗ ಕ್ಯಾನ್ಸಲ್ ಮಾಡ್ರಿ, 8 1 ಜಾ 8 3 2 ಎಷ್ಟು 6. 6 is equal to D2, 8 is equal to 6 ಸೆಂಟಿಮೀಟರ್ ಆಯ್ತು. ಯಾಕಂದ್ರೆ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರಬೇಕು, ಸೆಂಟಿಮೀಟರ್. ಸೊ ಏನ್ ಬರಬೇಕು ಈಗ, ಲೆಂತ್ ಆಫ್ ಅದರ್ ಡಯಾಗ್ನಲ್ is equal to 6 ಸೆಂಟಿಮೀಟರ್ ಅಂತ
ಬರೀಬೇಕು. ಓಕೆನಾ, ಇದು ಬಂದು ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತೆ ಮೆನ್ಸುರೇಷನ್ ಫುಲ್ ಎಸ್ಎಲ್ ಲಿಂಕ್ ಹಾಕಿದ್ದೀನಿ, ಇದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಲೈಕ್ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇನ್ನು ಲೈಕ್ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.